ಇನ್ನು ಇಂಪಾರ್ಟೆಂಟು ಈ ಡ್ರಗ್ ಮಾಫಿಯಾದ ಬಗ್ಗೆ ಭಾಳ ಪ್ರಮುಖ, ಇದು ಸೆನ್ಸಿಟಿವ್. ನಾನು ಸ್ವಲ್ಪ ಕಠಿಣವಾಗಿ ಹೇಳಿದ್ರು ಕೂಡ ನಾವೆಲ್ಲರೂ ಭಾಗ್ಯನೇ, ಇದರಲ್ಲಿ ನಾವೆಲ್ಲರೂ ಕೂಡ ಭಾಗ್ಯನೇ. ಇವತ್ತು ಬೆಂಗಳೂರು ಕರ್ನಾಟಕ, ನಿಮ್ಮ ಮಂಗಳೂರು ಸೇರಿ, ಮಂಗಳೂರು ಇದೆ ಇದರಲ್ಲಿ. ಮಂಗಳೂರು ಕಮಿಷನರ್ ಹೇಳಿರೋ ಮಾತುಗಳು ನನ್ನ ಹತ್ರ ಇದೆ. ನಮ್ಮ ಕೈ ಮೀರಿ ಹೋಗಿದೆ. 100% ಹೇಳ್ತಾ ಇದ್ದೀನಿ. ನೀವೇನಾನ ರಿಪೋರ್ಟ್ ಕೊಡಿ, ನಮ್ಮ ಕೈಯಲ್ಲಿ ಇಲ್ಲ. ಇವತ್ತು ಡ್ರಗ್ ಮಾಫಿಯಾ ಪೂರ್ತಿ ಕಂಟ್ರೋಲ್ ತಗೊಂಬಿಟ್ಟಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ, ಇನ್ನೊಬ್ಬ ಮಿನಿಸ್ಟರ್ ಆಗಲಿ ಕಂಟ್ರೋಲ್ ಮಾಡೋ ಸ್ಟೇಜಲ್ಲಿ ಇಲ್ಲ. ಮತ್ತೆ ಯಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಬರೀ ಡ್ರಗ್ ಮಾಫಿಯಾ ಇದ್ದರೆ ನೀವು ಏನೋ ಮಾಡ್ಬೋದಾಯಿತು. ಡ್ರಗ್ ಮಾಫಿಯಾ ಜೊತೆ ನಮ್ಮ ಪೊಲೀಸವರು ಸೇರ್ಕೊಂಬಿಟ್ಟಿದ್ರು. ಪೊಲೀಸವರು ಅಧ್ಯಕ್ಷರೇ, ನಾನೊಂದು ನಮ್ಮ ಮನ ಮಿಡಿಯುವಂಥದ್ದು ಒಂದು ನಾನು ನೋಡಿರೋದು, ಇಲ್ಲಿ ಹೆಸರು ಹೇಳಲ್ಲ, ಹೇಳಿದ್ರೆ ತಪ್ಪಾಗುತ್ತೆ. ಒಂದು ಶಾಲೆ, ಗೃಹ ಸಚಿವರು ಒಂದು ಶಾಲೆ, 9ನೇ ತರಗತಿ ವಿದ್ಯಾರ್ಥಿ, ಹೆಣ್ಣು ಮಗಳು. ಟೀಚರ್ಗೆ ಪಾಠ ಮಾಡ್ತಾ ಇರ್ತಾರೆ. ಟೀಚರ್ಗೆ ಕೇಳ್ತಾಳೆ, ನಾನು ನೀರು ಕುಡಿಬೋದು, ಬಾಟ್ಲು ತರಬೇಕಾ ಅಂತಲ್ಲ. ಆಯ್ತಮ್ಮ ತಗೊಂಬಾ ಹೋಗಿ ಅಂತ ಹೇಳ್ತಾರೆ. ಹೋಗಿ ಬಾಟ್ಲು ತೊಗೊಂಡು ಬಂದು ಇಟ್ಕೊಂಡು ಪಾಠ ಕೇಳ್ತಾ ಇರ್ತಾರೆ. ಪಾಠ ನಡೀತಾ ಇರ್ತತೆ. ಒಂದು 10 ನಿಮಿಷ 15 ನಿಮಿಷ ಆದ ತಕ್ಷಣ ಆ ಹುಡುಗಿ ಟೀಚರ್ಗೆ ಹೇಳಕ್ಕೆ ಶುರು ಮಾಡ್ತಾರೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ. ಟೀಚರ್ಗೆ 1 ಸರಿ ಆಯಿತು, 4 ಸರಿ ಆಯಿತು. ಆಮೇಲೆ ಡೌಟ್ ಬಂತು, ಯಾಕೆ ಹಿಂಗೆ ಹುಡುಗಿ ಹೇಳ್ತಾ ಇದ್ದಾಳೆ ಅಂತ. ಆಮೇಲೆ ಒಂದು ಅರ್ಧ ಗಂಟೆ ಇನ್ನೇನು ಆ ಪಿರಿಯಡ್ ಮುಗಿಯೋ ಅಷ್ಟೊತ್ತಿಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದೌಟ್. ನೋಡಿದ್ರೆ ಆ ಬಾಟ್ಲ್ ನೀರಲ್ಲಿ ಆ ಪೌಡ್ರ್, ವೈಟ್ ಪೌಡ್ರ್ ಏನೋ ಅಂತ ಹೇಳ್ತಾರೆ, ಆ ವೈಟ್ ಪೌಡ್ರ್ ಹಾಕಿದ್ದಾರೆ. ಇದು ನಾನು ನಡೆದ ಘಟನೆ ಹೇಳ್ತಾ ಇರೋದು, ಹೇಳ್ಬಾರ್ದು ಹೇಳ್ತಾ ಇದ್ದೀನಿ. 9ನೇ ಕ್ಲಾಸ್ ವಿದ್ಯಾರ್ಥಿ. ಯಾವ ಸ್ಕೂಲವರು, ಯಾರದೇ ಸ್ಕೂಲ್ ಇರಲಿ, ಯಾವುದೇ ಕಾಲೇಜ್, ಯಾಕೆ ಹೇಳಲ್ಲ ಅಂದರೆ ಅವ್ರಿಗೆ ಕ್ರೆಡಿಟ್ ಹೊಟ್ಟೋತದೆ ಅವ್ರ ಸ್ಕೂಲ್ಗೆ. ಯಾರೋ ಅವ್ರ ಮಕ್ಕಳನ್ನ ಸೇರಿಸಲ್ಲ ಅಲ್ಲಿಗೆ. ಒಬ್ಬರು ಬಾಯ್ ಬಿಡ್ತಾ ಇಲ್ಲ, ಎಲ್ಲ ಸ್ಕೂಲಲ್ಲಿದೆ. ನಾನು ಸರ್ವೆಗೆ ರಿಪೋರ್ಟ್ ಕೊಡ್ತೀನಿ. 15% ಮಕ್ಕಳು ಸರ್ವೆ ಮಾಡಿರೋದು, ನ್ಯಾಷನಲ್ ಸರ್ವೆನ ನಾನು ಹೇಳ್ತಾ ಇರೋದು, 15% ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕ್ಯಾಟಗರಿನೂ ಮಾಡಿದ್ದಾರೆ, ನೀನು ಎಷ್ಟು ವರ್ಷದಿಂದ ತಗೊಂತಾ ಇದ್ದೀಯಾ ಅಂತ. ಅದರಲ್ಲಿ 9% ಏನೋ ನಾನು ಲಾಂಗ್ ಟೈಮ್ ಅಂತ ಹೇಳಿದ್ದಾರೆ, ಕೆಲವರು 1 ತಿಂಗಳಿಂದ ಹಿಂಗೆಲ್ಲ ಹೇಳಿದ್ದಾರೆ. ಅಂದರೆ ಇನ್ನೇನಿದೆ ಅಧ್ಯಕ್ಷರೇ, ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು ಡ್ರಗ್ ತಗೊತಾರೆ ಅಂದರೆ ಇನ್ನು ಏನು ಅವಶ್ಯಕತೆ ಇದೆ ಈ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ? ಪೊಲೀಸರು ಏಜೆಂಟ್ಗಳು ಅದಕ್ಕೆಲ್ಲ. ಫಸ್ಟು ಆ ಶಾಲೆ ಸುತ್ತು ಇರೋವಂಥ ಚಾಕ್ಲೇಟ್ಗಳಿದೆಯಲ್ಲ, ಚಾಕ್ಲೇಟಲ್ಲಿ ಡ್ರಗ್ ಕೊಡ್ತಾರೆ, ಫಸ್ಟು ಅಡಿಕ್ಟ್ ಮಾಡ್ತಾರೆ ಅವ್ರನ್ನ. ಆಮೇಲೆ ಅವನು ಇಡೀ ಶಾಲೆನ ಮುಗಿಸ್ತಾರೆ ಅವರು. ಇದರಲ್ಲಿ ಶಾಲೆ ಪಕ್ಕದಾಗಿರೋ ಅಂಗಡಿಗಳು, ಅಲ್ಲಿರೋ ಪೊಲೀಸರಿಗೇನು ಕಾಸು ಕೊಟ್ಟರೆ ಒಳ್ಳೆ ಬರ್ತೈತೆ ದುಡ್ಡು, ಮಂತ್ಲಿ ಇಷ್ಟು ಅಂತ ಬಂದೇ ಬರ್ತೈತೆ. ನಮ್ಮ ಪೊಲೀಸ್ ಇಲಾಖೆಯವರು ಡ್ರಗ್ನ ಸೀಸ್ ಮಾಡಿದ್ದಾರೆ. ಈಗ ನ್ಯೂ ಇಯರ್ ನಡೀತೈತಲ್ಲ, ನನಗೆ ಅನ್ಸುತ್ತೆ ಒಂದು 150 ಕೋಟಿ ಡ್ರಗ್ ಬರ್ತೈತೆ. 150 ಕೋಟಿಗೂ ಮೇಲೆ ಡ್ರಗ್ಸ್ ಬರ್ತೈತೆ. ಬರ್ಕೊಳ್ಳಿ, ನೀವೇನೇ ಟೈಟ್ ಮಾಡಿ, ಏನೇ ಮಾಡಿ, ಇವತ್ತು ಎಲ್ಲಾ ಶಾಲೆಗಳು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾನು ಬಿರಿ ಶಾಲೆಗಳದ್ದು ಹೇಳಿದೆ. ಕೂಲಿ ಮಾಡೋ ಮಕ್ಕಳು, ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ, ಬೆಂಗಳೂರು ರೈಲ್ವೆ ಸ್ಟೇಷನ್ ಕೂಲಿ ಮಾಡೋ ಆ ರೈಲ್ವೆ ಇದರಲ್ಲಿ ಟ್ರ್ಯಾಕ್ ಅಲ್ಲಿ ಇರ್ತಾರ, ಅವ್ರು ಡ್ರಗ್ ತಗೊಂತಾರೆ. ನಾನು ಪೊಲೀಸವರೇ ಹೇಳಿರೋದು, ಅವರು ಡ್ರಗ್ ತಗೊಂತಾರೆ. ಇಷ್ಟೊಂದು ಕೂಲಿ ಮಾಡೋ ಮಕ್ಕಳು ಡ್ರಗ್ಗು, ಶಾಲೆಗೆ ಹೋಗೋರು ಡ್ರಗ್ಗು, ನ್ಯೂ ಇಯರ್ಗೂ ಡ್ರಗ್ಗು. ಹೆಂಗ್ ಕಾಪಾಡ್ತೀರಾ ನೀವು? ನಾನು ಹೇಳ್ತೀನಿ, ಗೃಹ ಸಚಿವರಿಗಾಗ್ಲಿ ಆಗ ಸಾಧ್ಯನೇ ಇಲ್ಲ ಇನ್ನು ಮಾಡಕ್ಕೆ ಇದನ್ನ. ಅದಕ್ಕೆ ನಾನು ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರಿದ್ದಾರೆ, ಇದು ಮೊದಲು ಪೊಲೀಸನ್ನು ಟೈಟ್ ಮಾಡಬೇಕು. ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ಈ ಥರ ಡ್ರಗ್ ಮಾಫಿಯಾ ಜೊತೆ ಭಾಗಿಯಾಗಿದ್ದಾರೆ ಅವ್ರನ್ನ ಅಲ್ಲಿ ನೀವು ಟೈಟ್ ಮಾಡಬೇಕು. ಅದನ್ನ ಟೈಟ್ ಮಾಡಿಲ್ಲ ಅಂದರೆ 100% ಇದು ಇನ್ನೂ ದೊಡ್ಡ ಇದನ್ನು ಮಾಮೂಲಿ ಥರ ಆಗೋತತೆ. ಹೌದಪ್ಪ, ಏನು ಮಾಡೋಕ್ಕಾಗಲ್ಲ, ಇದು ಮಾಮೂಲಿ ಥರ ಆಗೋತತೆ. ಅದೇ ನಾನು ಹೇಳ್ತಾ ಇರೋದು, ಇದು ಅಥೆಂಟಿಕ್ ಆಗಿ ಪೊಲೀಸ್ ಕೊಟ್ಟಿರೋ ರಿಪೋರ್ಟ್ ನಾನು ಹೇಳ್ತಾ, ಇಷ್ಟು ಜನ ಡ್ರಗ್ ದಂಧೆಯಲ್ಲಿ ಪಾಲ್ಗೊಂಡಿದ್ದಾರೆ, ನಾನು ದಾಖಲೆಗಳು ಕೊಡ್ತೀನಿ. ಪೊಲೀಸರು ಇದೆಲ್ಲನೂ ಕೂಡ ಒಂದು ರೀತಿ ಹಿಡಿತಕ್ಕೆ ಬಂದ್ಬಿಟ್ಟಿದೆ. ಯಾಕೆ ಅಂದ್ರೆ ನಮ್ಮ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ. ಪೊಲೀಸರೇ ಈಗ ಡ್ರಗ್ ಮಾರೋ ಅಂತದಕ್ಕೆ ಹೋಗ್ತಾ ಇದ್ದಾರೆ, ಕಳ್ತನ ಮಾಡ್ತಾ ಇದ್ದಾರೆ, ಡ್ರಗ್ ಸಪ್ಲೈ ಮಾಡ್ತಾರೆ. ಪರಪ್ಪನ ಅಗ್ರಹಾರಕ್ಕೆ ಎಲ್ಲ ಜೈಲುಗಳಲ್ಲಿ ನಿಮಗೆ
ವೈನ್ ಫ್ಯಾಕ್ಟ್ರಿ ಎಲ್ಲ ಮಾಡ್ಕೊಡ್ತಾರೆ ಅವರೇ. ಅಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಳ್ತಾರೆ ಪರಮೇಶ್ವರ್ ಎಲ್ಲ ಸರಿ ಇದೆ. ನಿಮ್ಮ ಕಾಲದಲ್ಲಿ ಏನಿತ್ತು ಹಿಂದೆ ಹೇಳ್ತಾ ಇದ್ರು ಯಾರೋ, ನಿಮ್ಮ ಕಾಲದಲ್ಲಿ ಏನಿತ್ತು, ಅವ್ರ ಕಾಲದಲ್ಲಿ ಏನಿತ್ತು. ಅವ್ರ ಕಾಲ ಎಲ್ಲ ಆಗೋಯ್ತು. ಬೇಡ ಅಂತಾನೆ ನಿಮ್ಮನ್ನು ಜನ ಎಲೆಕ್ಟ್ ಮಾಡಿರೋದು. ನೀವೇನು ಮಾಡಿದ್ದೀರ? ನೀವೇನು ಕ್ರಮ ತೆಗೆದುಕೊಂಡಿರ? ಅದನ್ನ ತಾವು ಹೇಳಬೇಕು. ಕಾಂಗ್ರೆಸ್ಸಿನ 2 ವರ್ಷದ ಮ್ಯಾಪ್ ನೋಡಿದ್ರೆ ನೀವು ಕಾನೂನು ಸುವ್ಯವಸ್ಥೆ ಅಂತೂ ಮುಗಿದೋಗಿದೆ, ಏನೂ ಇಲ್ಲ, ಹಾಳಾಗೋಗಿದೆ ಎಲ್ಲ. ಕೇಳೋರು ಯಾರೂ ಇಲ್ಲ. ಇನ್ನು ಜಾಸ್ತಿ ಮಾತಾಡಿದ್ರೆ ಪರಮೇಶ್ವರು ಸಿಗಾಕೊಳ್ಳೋದು ಅವರೇ ಒಬ್ಬರು. ಮುಖ್ಯಮಂತ್ರಿದು ಪಾತ್ರ ಇದೆ ಇದರಲ್ಲಿ. ಅವ್ರಿಗೆ ಇಂಟೆಲಿಜೆನ್ಸಿ ಅವ್ರಿಗೆ ಬರ್ತೈತೆ, ಅವರು ಇಂಟೆಲಿಜೆನ್ಸಿ. ಆದ್ದರಿಂದ ಇದು ಭಾಳ ಪ್ರಮುಖವಾಗಿ ಇವತ್ತು ಕಾನೂನು ಸುವ್ಯವಸ್ಥೆಯ ವಿಚಾರ ಯಾಕೆ ಪ್ರಸ್ತಾವ ಮಾಡಿದ್ದೀನಿ ಅಂದರೆ, ಈ ಥರದ ವಿಚಾರ ಡ್ರಗ್ ಇರ್ಬೋದು, ಕಳ್ತನ ಮಾಡೋವಂಥ ಪೊಲೀಸ್, ಇದಕ್ಕೇನು ಕ್ರಮ ತೆಗೆದುಕೊಳ್ತಾರೆ, ಇದೆಲ್ಲನೂ ಕೂಡ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ದಯವಿಟ್ಟು ಅದನ್ನು ಹೇಳಬೇಕು ನೀವು ಸದನದಲ್ಲಿ. ಇನ್ನೂ ಸುನೀಲ್ ಅವರು ಮಾತಾಡ್ತಾರೆ, ಅದಾದಮೇಲೆ ನಾವು ನಮ್ಮ ಡಿಮ್ಯಾಂಡನ್ನು ನಾವು ಹೇಳ್ತೀರ ಆಮೇಲೆ.